ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ 3ನೇ ವರ್ಷದ ವಿದ್ಯಾನಿಧಿ ವಿತರಣೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿನ ಪತ್ರಕರ್ತರ 50 ಮಕ್ಕಳಿಗೆ 2.26 ಲಕ್ಷ ರೂಪಾಯಿ ನೆರವನ್ನು ವಿತರಣೆ ಮಾಡಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಆಯೋಜಿತ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ಕಲ್ಲಡ್ಕದ ನಾರಾಯಣಗೌಡ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನು ವಿತರಿಸಿದರು. ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದವರು, ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಭಾವನೆ ಒಟ್ಟು ಸೇರಿದಾಗ ಮಾತ್ರ ಸಾಧನೆ ಸಾಧ್ಯ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ವಿದ್ಯಾನಿಧಿಯ ಮೂಲಕ ದೊಡ್ಡ ಮೊತ್ತದ ನೆರವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇರುವುದು ಉತ್ತಮ ಕಾರ್ಯವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂದು ವಿದ್ಯೆಯಿಂದ ಖರೀದಿಸುವ ಕಾರ್ಯವಾಗ್ತಾ ಇದೆ. ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕೆನ್ನುವುದು ಹಿರಿಯರ ಅಭಿಲಾಷೆಯಾಗಿತ್ತು. ಆದರೆ ಇಂದು ಇವೆರಡೂ ದುಬಾರಿಯಾಗಿದೆ. ಉಚಿತ ಶಿಕ್ಷಣ ಮತ್ತು ಆರೋಗ್ಯ ನೀಡುವುದು ಇಂದು ಅಸಾಧ್ಯವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಉಂಟಾಗಿದೆ. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡ್ತಾ ಇದ್ದರೂ ಮಕ್ಕಳ ಕೊರತೆ ಎದುರಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಹಾಲು, ಹಣ್ಣು, ಊಟ, ಮೊಟ್ಟೆ ಎಲ್ಲವೂ ಸಿಗುತ್ತೆ. ಆದರೆ ಶಿಕ್ಷಕರೇ ಇಲ್ಲ. ಅತಿಥಿ ಶಿಕ್ಷಕರೇ ಇಂದು ಶಾಲೆಯನ್ನು ಮುನ್ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ. ಒಬ್ಬರು ಅಥವಾ ಇಬ್ಬರು ಅಧ್ಯಾಪಕರು ಇಡೀ ಶಾಲೆಯನ್ನು ನಿಭಾಯಿಸಬೇಕಾಗಿದೆ. ಪಠ್ಯ ಚಟುವಟಿಕೆಯ ಜೊತೆಗೆ 10 ರೂಪಾಯಿಗಳಿಗೆ ನೀಡಿದ ಊಟದ ಲೆಕ್ಕವನ್ನು ನೀಡಬೇಕಾಗಿದೆ. ಇದರ ಲೆಕ್ಕ ನೀಡಲು ನೆಟ್ವರ್ಕ್ ಸಮಸ್ಯೆಯಿಂದ ಬೆಟ್ಟದ ತುದಿಯನ್ನು ಏರಬೇಕಾಗಿದೆ ಎಂದು ಪ್ರಸ್ತುತ ವ್ಯವಸ್ಥೆಯನ್ನು ನಾರಾಯಣಗೌಡ ವಿಶ್ಲೇಷಿಸಿದರು. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪ್ರತಿ ವರ್ಷ 20 ರಿಂದ 25 ದಿನ ತರಬೇತಿ ನೀಡಲಾಗುತ್ತೆ. ಆದರೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಈ ವ್ಯವಸ್ಥೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ದೊರೀತಾ ಇದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು, ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಓಡಾಡಿದಂಥ ನೆನಪು. ಅಲ್ಲಿ ಹಾಕಿದಂಥ ಫೈಲಿಗಳು ಬಹುಶಃ ಈಗೂ ಕೆಲವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೆರುಗನ್ನು ತಂದಿದೆ ಅಂತೇಳಿ ಈ ಮಡಿಕೇರಿ ತಾಲೂಕಿನ ಎಲ್ಲ ವಾರ್ಡ್ಗಳಲ್ಲಿ ಕನ್ನಡದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂತೋಷದ ಕ್ಷಣಗಳು ನಮಗೆ. ಏನೆಲ್ಲ ಯೋಚನೆ ಮಾಡಿದ್ದೇವೋ ಅದನ್ನೆಲ್ಲ ನಡೆಸಿಕೊಟ್ಟಂತಹ ಒಂದು ಕ್ಷಣ ಅವತ್ತಿನದ್ದು. ಬಹುಶಃ ಈಗ ಅಷ್ಟು ಆಗುತ್ತಾ ಅಂತ ಹೇಳಿದರೆ ಕೆಲವಾರು ತೊಂದರೆಗಳ ಕಷ್ಟಗಳು ಬರ್ಬೋದು. ಅದೆಲ್ಲ ಸರಿ ನೆನಪಿನೊಂದಿಗೆ ಇವತ್ತು ಪತ್ರಿಕಾ ಭವನ ಟ್ರಸ್ಟ್ ಲಕ್ಷಗಟ್ಟಲೆ ರೂಪಾಯಿ ವಿದ್ಯಾನಿಧಿಯಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿ ಕೊಡಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದ್ದರೆ ನನಗೆ ಬಹಳ ಹೆಮ್ಮೆ ಅನಿಸಿತು. ಅವತ್ತಿನ ಅವರ ಕಷ್ಟದ ದಿನಗಳನ್ನು ಅವರು ಹೇಳ್ಕೊಡ್ತಾ ಇದ್ರು. ಈಗ ಆ ಮಟ್ಟಕ್ಕೆ ಏನಿದೆ ಅಂತ ಹೇಳಿದರೆ ಬಹುಶಃ ಒಳ್ಳೆಯ ಮನಸ್ಸು, ಒಳ್ಳೆಯ ಯೋಚನೆ, ಒಳ್ಳೆಯ ಭಾವನೆ ಒಟ್ಟು ಸೇರಿದಾಗ ಈ ರೀತಿಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ವಿದ್ಯಾರ್ಥಿಗಳೆಲ್ಲ ಕೂತಿದ್ದಾರೆ. ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಿದ್ದೀರಾ, ಅರ್ಜಿಯನ್ನು ಹಾಕಿದ್ದೀರಾ. ಯಾಕೆ ಸ್ಕಾಲರ್ಶಿಪ್ ಬೇಕು ನಮಗೆ? ವಿದ್ಯಾರ್ಥಿಗಳೇ ಉತ್ತರಿಸಬೇಕು. ಸ್ಕಾಲರ್ಶಿಪ್ ಏಕೆ ಬೇಕು? ಖರ್ಚಿಗೆ ಅಲ್ಲ. ವಿದ್ಯಾನಿಧಿ ವಿದ್ಯೆಯ ಖರ್ಚಿಗಾಗಿ ಬೇಕು ನಮಗೆ. ವಿದ್ಯೆ ಪಡೆಯುವುದು ಏನಾಗಿದೆ ಅಂತಂದರೆ ವಿದ್ಯೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಬಹುಶಃ ಹಿರಿಯರು ಹೇಳ್ತಾ ಇದ್ದರು, ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ದೊರೆಯಬೇಕು ಅಂತ. ಆರೋಗ್ಯ ಮತ್ತು ಶಿಕ್ಷಣ ಉಚಿತವಾಗಿ ದೊರೆಯಬೇಕು. ಆದರೆ ಇದು ಎರಡು ಉಳಿದ ಎಲ್ಲಕ್ಕಿಂತ ಬಹುಶಃ ಕಾಸ್ಟ್ಲಿ ಆಗಿದೆ. ಒಳ್ಳೆಯ ಆರೋಗ್ಯವನ್ನು ಸಮೇತ ಪಡ್ಕೊಳ್ಬೇಕು ಅಂತಾದರೆ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಒಂದಿದ್ರೆ ಒಂದಿರೋದಿಲ್ಲ, ಎಲ್ಲ ಇದ್ದರೆ ಡಾಕ್ಟ್ರೇ ಇರೋದಿಲ್ಲ. ಈ ಸ್ಥಿತಿ ಇರುವಾಗ ನಾವು ಒಳ್ಳೆಯ ಉಚಿತ ಶಿಕ್ಷಣ ಆರೋಗ್ಯವನ್ನು ಪಡೆಯಲಿಕ್ಕೆ ಆಗಲ್ಲ. ಅದಕ್ಕಾಗಿ ಏನು ಮಾಡ್ತೇವೆ, ಒಳ್ಳೆಯ ಆರೋಗ್ಯ ಎಲ್ಲಿ ಸಿಗ್ತದೆ ಅಂತೇಳಿ ಹೆಚ್ಚು ದುಡ್ಡು ಕೊಟ್ಟು ನಾವು ಹೊರಗಡೆ ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಅದನ್ನು ದುಡ್ಡು ಕೊಟ್ಟೇ ಪಡೆಯುವಂಥ ಸ್ಥಿತಿ. ಶಿಕ್ಷಣವೂ ಹಾಗೆ. ಸರ್ಕಾರಿ ಶಾಲೆಗಳು ಬೇಕಾದಷ್ಟಿವೆ, ಆದರೆ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದಾರೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಎಸ್.ಜಿ. ಉಮೇಶ್ ಅವರು ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ನಿರಂತರ ಸಾಮಾಜಿಕ ಕಳಕಳಿಯಿಂದ ಸದ್ದು ಗದ್ದಲ ಇಲ್ಲದೆ ತೋರುತ್ತಾ ಬಂದಿದೆ. ಕೋವಿಡ್, ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಆಹಾರದ ಕಿಟ್ಗಳನ್ನು ಜಿಲ್ಲಾ ವ್ಯಾಪ್ತಿಯ ಪತ್ರಕರ್ತರಿಗೆ ವಿತರಿಸಿದೆ. 2024ರಿಂದ ವಿದ್ಯಾನಿಧಿ ವಿತರಣೆಯನ್ನು ವ್ಯವಸ್ಥಿತವಾಗಿ ಆರಂಭಿಸಲಾಗಿದ್ದು, ಆರಂಭಿಕ ವರ್ಷದಲ್ಲಿ 1.60 ಲಕ್ಷ ರೂಪಾಯಿ, 2025ರಲ್ಲಿ 28 ವಿದ್ಯಾರ್ಥಿಗಳಿಗೆ 2.19 ಲಕ್ಷ ನೀಡಲಾಗಿದ್ದು, ಪ್ರಸ್ತುತ ವರ್ಷ 50 ವಿದ್ಯಾರ್ಥಿಗಳಿಗೆ 2.26 ಲಕ್ಷ ರೂಪಾಯಿ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು.
ಈ 25 ವರ್ಷಗಳ ಅವಧಿಯಲ್ಲಿ ಆರಂಭಿಕ ಹಂತದಲ್ಲಿ ಹಿರಿಯರಾದಂತಹ ಟಿ.ಪಿ. ರಮೇಶ್ ಅವರು ಸುಮಾರು 13 ವರ್ಷಗಳ ಕಾಲ ಈ ಪತ್ರಿಕಾ ಭವನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುವ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಒಂದು ಮಾದರಿಯಾಗಿ ಅವರಿಗೊಂದು ಭದ್ರ ನೆಲೆಯನ್ನು ಒದಗಿಸಿಕೊಡುವ ರೀತಿಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದರು. ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರನ್ನ ಈ ಒಂದು ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಹಾಗೂ ಹಾಲಿ ಟ್ರಸ್ಟಿಗಳಾದ ಟಿ.ಪಿ. ರಮೇಶ್ ಅವರು ಮಾತನಾಡಿ, ವಿದ್ಯಾನಿಧಿಯಿಂದ ಪಡೆಯುವ ಮಕ್ಕಳು ನಿಶ್ಚಿತವಾದ ಗುರಿ ಸಾಧನೆಯತ್ತ ದೃಢವಾದ ಹೆಜ್ಜೆಗಳನ್ನು ಇಡಬೇಕು. ಶೈಕ್ಷಣಿಕ ಹಂತದಲ್ಲಿ ಇಡುವ ಒಂದು ತಪ್ಪು ಹೆಜ್ಜೆಯಿಂದ ಮಕ್ಕಳ ಭವಿಷ್ಯ ಹಾಳಾಗಬಹುದೆಂದು ಎಚ್ಚರಿಸಿದವರು, ಶಿಕ್ಷಣದ ಹಂತದಲ್ಲಿ ಮಕ್ಕಳು ಹಾದಿ ತಪ್ಪದಂತೆ ಪೋಷಕರು ಎಚ್ಚರಿಕೆ ವಹಿಸುವಂತೆ ತಿಳಿಸಿದರು. ಬಹಳ ಮುಖ್ಯವಾಗಿ ಏನಾಗಬೇಕು ಅಂದರೆ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದೇವೆ, ಮುಂದಿನ ಗುರಿ ನಮ್ಮದು ಏನಾಗಬೇಕು ಅಂತ ಹೇಳ್ತಕ್ಕಂಥ ಮುಂದಾಲೋಚನೆಯನ್ನು ಇಟ್ಕೊಂಡು ನೀವು ಇವತ್ತಿನ ವಿದ್ಯಾನಿಧಿಯನ್ನು ಪಡ್ಕೊಂಡು ಮುಂದುವರೆದರೆ ಮುಂದೊಂದು ದಿನ ನಿಮ್ಮ ಕೈಯಿಂದ ಅನೇಕ ವಿದ್ಯಾರ್ಥಿಗಳು ಇದೇ ಥರ ವಿದ್ಯಾನಿಧಿಯನ್ನು ಪಡಿತಕ್ಕಂಥ ದಿನಗಳು ಬರ್ತದೆ. ಅದಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಅನಿಸಿಕೆ. ಮಕ್ಕಳು ಅದನ್ನು ಮನಸ್ಸಲ್ಲಿ ಚೆನ್ನಾಗಿ ದೃಢವಾಗಿ ಇಟ್ಕೊಳ್ಳಿ. ಯಾಕಂದರೆ ಬಾಲ್ಯದಲ್ಲಿ ಮತ್ತು ಪ್ರೌಢ ವ್ಯವಸ್ಥೆಗೆ ಬರ್ತಕ್ಕಂಥ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಸ್ವಲ್ಪ ತಪ್ಪಿ ಹೋದರೆ ಭವಿಷ್ಯವೇ ಹಾಳಾಗಿ ಹೋಗ್ತದೆ. ಹಾಗಾಗಿ ಭವಿಷ್ಯವನ್ನು ತಮ್ಮ ಜೀವನದ ಗುರಿಯಾಗಿಟ್ಟುಕೊಂಡು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವ ಕಾಲಘಟ್ಟಕ್ಕೆ ಯಾರೇ ಧನ ಸಹಾಯ ಮಾಡಲಿ ವಿದ್ಯಕ್ಕಾಗಿ, ಅದು ಅವರು ಮಾಡಿರ್ತಕ್ಕಂಥ ಧನ ಸಹಾಯದಿಂದ ನಾನೊಂದು ವಿದ್ಯಾವಂತೆ ಆದೆ ಅಂತ ಹೇಳ್ತಕ್ಕಂಥ ದಿನಗಳು ನಿಮಗೆ ಪ್ರೌಢ ವ್ಯವಸ್ಥೆಯಲ್ಲಿ ಬೆಳವಣಿಗೆ ವ್ಯವಸ್ಥೆಯಲ್ಲಿ ಕಾಣ್ತಕ್ಕಂಥ ದಿನಗಳು ಬರುವಾಗ ನೀವು ಕೂಡ ಇದೇ ರೀತಿಯ ಬಡ ಮಕ್ಕಳಿಗೆ ಸಹಾಯ ಮಾಡುವವರೆಗೆ ಬೆಳ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮನಸ್ಸನ್ನು ತಾವು ದೃಢವಾಗಿ ಇಟ್ಕೊಳ್ಬೇಕು. ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಮತ್ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಹಂತದಲ್ಲಿ ದೊರಕುವ ಎಲ್ಲ ಅವಕಾಶಗಳಿಂದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ನೀವೆಲ್ಲ ಮಕ್ಕಳು, ನೀವೆಲ್ಲ ವಿಶೇಷ ಮಕ್ಕಳು. ಯಾಕೆಂತ ಹೇಳಿದ್ರೆ ನೀವು ಪತ್ರಕರ್ತರ ಮಕ್ಕಳು. ಪತ್ರಕರ್ತರು ಅಂತ ಹೇಳಿದ್ರೆ ಈ ಸಮಾಜದ ಅನುಕೂಲವನ್ನು ಬಿತ್ತುವಂತಹ, ಜೊತೆಗೆ ಪತ್ರಿಕೆಯಲ್ಲಿ ಸುದ್ದಿ ಮಾಡುವಂತಹ ಸಾಮಾನ್ಯ ಪೋಷಕರಿಗಿಂತ ಹೆಚ್ಚು ಸಾಮಾನ್ಯ ಜ್ಞಾನ ಪಡ್ಕೊಂಡಿರುವಂತಹ ಮಕ್ಕಳು ನೀವು. ಆದರೆ ನೀವು ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಇಲ್ಲಿ ಒಂದು 25-30 ಜನ ಮಕ್ಕಳು ಇದ್ದೀರಿ. ಯಾರಾದರೂ ಒಬ್ಬರು ನಾನು ಮಾತಾಡ್ತಾರೆ ಬರಲೇಬೇಕಿತ್ತು, ಯಾಕೆ ಬರಲಿಲ್ಲ? ಟ್ರಸ್ಟಿ ಅನಿಲ್ ಹೆಚ್ಟಿ ಅವರು ಕಾರ್ಯಕ್ರಮ ನಿರೂಪಿಸಿ ಮಾತನಾಡಿ, ಪ್ರಸಕ್ತ ಸಾಲಿನ ಅಕ್ಟೋಬರ್ 15ರಂದು ಪತ್ರಿಕಾ ಭವನದ 25 ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳಲಿದೆ ಎಂದರು. ಯಾವುದೇ ರೀತಿಯಲ್ಲಿ ಸಿಟ್ಟು ಮಾಡ್ಕೊಳ್ಳದೆ ಕಾರಣದಿಂದಲೇ ನಗುಮುಖದಿಂದಲೇ ಆ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಉಮೇಶ್ ಅವರು. ವಿದ್ಯಾನಿಧಿ ಪಡೆದ ಮಕ್ಕಳ ಪೋಷಕರಾದ ಜಿ.ವಿ. ರವಿಕುಮಾರ್, ಅನುಷಾ, ರಂಜಿತ್ ಕವಲಪಾರ, ಕುಡೆಕಲ್ ಸಂತೋಷ್, ಎಸ್ಎ ಮುರಳೀಧರ್ ಅವರು ಮಾತನಾಡಿ, ಟ್ರಸ್ಟ್ ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಾ ಇರುವುದು ಮೆಚ್ಚುಗೆಯ ವಿಚಾರ ಎಂದರು. ವಿದ್ಯಾನಿಧಿನ ಅದು ಸದುಪಯೋಗ ಪಡ್ಕೊಳ್ಳೋದಾಗಲಿ, ಅದನ್ನು ಏನೋ ಕೊಡ್ತಾರೆ ಅಂತ ಖರ್ಚು ಮಾಡೋದಕ್ಕಿಂತ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಉತ್ತಮವಾಗಿ ಬೆಳೆದು ಸಹಕಾರಿಯಾಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಿ. ಅವಳ ಮೈಂಡಲ್ಲಿ ಬಂದಿದೆ ನನ್ನ ಮಗಳು ಹೀಗೆ ಹೇಳ್ತಾರೆ, ನಾನು ಹಿಂಗೆ ಕೊಡ್ತಾರೆ ನಾವು ಯಾರಿಗಾದ್ರೂ ನೋಡೋಣ ಅದೇ ನಾವು ಹೇಳೋದು, ನಾನು ಮುಂದೆ ಚೆನ್ನಾಗಿ ಓದಿ ನಾನು ಹೀಗೆ ಕೊಡಬೇಕು ಅನ್ನೋದು ಅವಳ ಮೈಂಡಲ್ಲಿ ಈಗ ಬಂದಿದೆ. ಒಳ್ಳೆಯ ವಾಗ್ಮಿಗಳನ್ನ ಕೆಲಸ ಅನುಭವಿಸ್ತಿಲ್ಲ. ಶಿಕ್ಷಣದ ಬಗ್ಗೆ, ಮೊಬೈಲ್ ದುರ್ಬಳಕೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದು ಒಂದು ನಿಧಿನೇ. ನಾರಾಯಣಗೌಡರಂಥ ಒಳ್ಳೆ ವಾಗ್ಮಿಗಳು ಕೂಡ ನಿಧಿನೇ. ಅವರ ಮಾತುಗಳು ಕೂಡ ನಮಗೆ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಸೇರಿಸಲಿಕ್ಕೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆಯ್ತಾ ಇಲ್ಲ, ಬೇರೆ ಕಾರ್ಯಕ್ರಮದಲ್ಲಿ ಹೋಗೋಕ್ಕಾಗಲ್ಲ. ಅವ್ರು ರೆಡಿ ಇದ್ದಾರೆ. ಈಗ ನನ್ನ ನೆಕ್ಸ್ಟ್ ದುಡ್ಡು ಬೀಳಬೇಕು ಅಂತ ಭಾಳ ಖುಷಿ ಪಡ್ತಾರೆ ಮಕ್ಕಳು. ಅದನ್ನು ಅವ್ರಿಗೇನೋ ಪುಸ್ತಕಕ್ಕೆ ನಿಜವಾಗಿ ಸಹಾಯ ಆಗ್ತಾ ಇದೆ, ಸಹಾಯ ಆಗಿದೆ. ಯಾರಿಗೂ ಏನೋ ಪಕ್ಷ ಏನು ಇದ್ದಿಲ್ಲ, ಎಲ್ಲ ಪತ್ರಕರ್ತರನ್ನು ಕೂಡ ಪರಿಗಣಿಸುವ ಈ ನಮ್ಮ ಪತ್ರಿಕಾ ಭವನ ಟ್ರಸ್ಟ್ಗಿದೆ. ಇಷ್ಟವರೆಗೆ ಎಲ್ಲರೂ ಹೇಳಿದ ರೀತಿಯಲ್ಲೇ ಇದೊಂದು ಉತ್ತಮ ಒಳ್ಳೆಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು.
ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಟ್ರಸ್ಟ್ ಏನು ವಿದ್ಯಾನಿಧಿಯನ್ನು ನೀಡ್ತಾ ಇದೆ. ದೊಡ್ಡ ಮೊತ್ತ ಅಲ್ಲದರೂ ಕೂಡ ಮಕ್ಕಳ ದೃಷ್ಟಿಯಲ್ಲಿ ಅದು ದೊಡ್ಡ ಮೊತ್ತವೇ ಆಗಿದೆ. ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಪತ್ರಕರ್ತ ನವೀನ್ ಚಿಂಡಪ್ಪ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕೋಶಾಧಿಕಾರಿ ಕೆ ತಿಮ್ಮಪ್ಪ, ಟ್ರಸ್ಟಿ ಮಧೋಶ್ ಪೋಯ, ಟ್ರಸ್ಟಿ ವಿಪಿ ಸುರೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿಡಿಯೋ ಏನು ವಿಡಿಯೋ ತೆಗಿಬೇಕಲ್ಲ.